ಎಲ್ನಿನೋ ಪರಿಣಾಮ ಜಿಲ್ಲೆಯಲ್ಲಿ ಭೀಕರ ಬರಗಾಲ ಆವರಿಸಿದೆ. ಮುಂಗಾರು ಮಳೆ ಸಂಪೂರ್ಣವಾಗಿ ಕೈತಪ್ಪಿದ್ದು, ಈ ಹಿನ್ನೆಲೆಯಲ್ಲಿ ಆಗಸ್ಟ್ 20ರಂದು ಕಲಬುರಗಿ ಬಂದ್ ಘೋಷಣೆ ಮಾಡಲಾಗಿದೆ. ಎಲ್ಲ ಕನ್ನಡ ಪರ ಮತ್ತು ರೈತ ಪರ ಸಂಘಟನೆಗಳಿಂದ ಬಂದ್ ಘೋಷಣೆ ಮಾಡಲಾಗಿದೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಪರ, ರೈತ ಪರ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ ಕಲಬುರಗಿ ಭೀಕರ ಬರಗಾಲ ಪೀಡಿತ ಘೋಷಣೆ ಮಾಡಬೇಕು. ಬರಗಾಲ ಪರಿಹಾರ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು. LNT ಕಂಪನಿ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಹೀಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬಂದ್ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಭೀಮಾಶಂಕರ ಮಾಡಿಯಾಳ್, ನಾಗೇಂದ್ರಪ್ಪ ದಂಬೆ, ಮೌಲಾ ಮುಲ್ಲಾ, ರವಿ ಎನ್ ದೇಗಾಂವ್, ಸಂದೀಪ್ ಭರಣಿ, ಸಚಿನ್ ಪರ್ತಾಬಾದ್ ಸೇರಿದಂತೆ ಅನೇಕರು ಹಾಜರಿದ್ದರು. 20ನೇ ತಾರೀಕಿಗೆ ಬಂದನ್ನ ಅನೌನ್ಸ್ ಅನ್ನ ಮಾಡ್ತಕ್ಕಂಥ ವಿಷಯ ಅಂತಕ್ಕಂಥ ತಮ್ಮ ಗಮನಕ್ಕೆ ತರಕ್ಕೆ ಬಸ್ತೀವಿ. ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು ಇಷ್ಟೇ ಇರೋದು. ಈಗ ಆಲ್ರೆಡಿ ಕರ್ನಾಟಕ ರಾಜ್ಯ ಸರ್ಕಾರ ಅಧಿವೇಶನವನ್ನು ಪ್ರಾರಂಭ ಮಾಡಿದೆ. ಇವತ್ತು ಯಾವುದೇ ಕಾರಣಕ್ಕೂ ರೊಕ್ಕದ ಮಾಲಂತೂ ಉದ್ದು, ಹೆಸರು, ಸೋಯಾ, ಎಳ್ಳು, ಹತ್ತಿ 5 ಬೆಳೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಕೈತಪ್ಪೋಗಿದೆ. ವಾಡಿಕೆಯಷ್ಟು ಮಳೆಯಾಗಿಲ್ಲ. ಹಾಗಾಗಿರೋ ಬರಗಾಲನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ನಮ್ಮದು ಒತ್ತಾಯ. ಇದರ ಜೊತೆಯಲ್ಲಿ ರೈತರಿಗೆ ಬೆಳೆ ವಿಮೆಯಲ್ಲಿ 2ನೇ ಕಂತಿನ ಹಣ ತಾರತಮ್ಯ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರಿಗೆ ಯಾರಿಗೆ 117 ರೂಪಾಯಿ, 121 ರೂಪಾಯಿ, 85 ರೂಪಾಯಿ ಮಾತ್ರ ಇವತ್ತು ಬೆಳೆ ವಿಮೆ ಹಣ ಬಂದಿರತಕ್ಕಂಥದ್ದು. ಇದು ಮಲತಾಯಿ ಧೋರಣೆ ಆಗಿರ್ತಕ್ಕಂಥ ಸರಿಪಡಿಸ್ಬೇಕು. ಅದನ್ನು ತನಿಖಾ ತಂಡನ ರಚನೆ ಮಾಡಿ ತನಿಖೆಯನ್ನೇ ಮಾಡಿ ಇವತ್ತು ಎಲ್ಲ ರೈತರಿಗೆ ಇಂಥ ಭೀಕರ ಬರಗಾಲ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಬೆಳೆ ವಿಮೆ ರೈತರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರನ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯನ ಮಾಡ್ತಾಯಿದ್ವಿ. ಮತ್ತು ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ. ಹಿಂಗಾರು ಬಿತ್ತನೆಗಾಗಿ ಹಿಂಗಾರು ಬಿತ್ತನೆಗಾಗಿ ಬೀಜ, ರಸಗೊಬ್ಬರನ್ನು ಉಚಿತವಾಗಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತಾಯಿದ್ವಿ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ನಾವು ಬಯಸ್ತೀವಿ. ಇವತ್ತು ಇಡೀ ಅಂತರ್ಜಲ ಮಟ್ಟ ಕೂಡ ಕುಸಿದೋಗಿದೆ, ನೆಲಕಚ್ಚಿ ಹೋಗಿದೆ. ಬೋರ್ವೆಲ್ಗಳು ಬತ್ತಿವೆ, ಬಾವಿಗಳು ಬತ್ತಿವೆ. ಇವತ್ತು ಹಳ್ಳ ಕೊಳ್ಳ ನಾಲಗಳನ್ನು ಬತ್ತಿ ಹೋಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನಾವು ಮನಗಾಣಬೇಕಾದಂಥ ಪರಿಸ್ಥಿತಿಯನ್ನು ಬಂದಿದೆ. ಇಂಥದ್ರಲ್ಲಿ ಸರ್ಕಾರದ ಮುತುವರ್ಜಿ ವಹಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳೋಕ್ಕೆ ಬಯಸ್ತೀವಿ. ಇವತ್ತು ಅಪೋಸಿಷನ್ದಲ್ಲಿರ್ತಕ್ಕಂಥ ಪಕ್ಷದವರು ಮತ್ತು ಆಡಳಿತದಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಮ್ಮತದಿಂದ ಯಾವ ತೊಗರಿಯ ನಾಡಿನಲ್ಲಿ ತೊಗರಿ ಬೇಳೆ ಉಣ್ತಕ್ಕಂಥವ್ರು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಅಧಿವೇಶನದಲ್ಲಿ ಧ್ವನಿ ಎತ್ತಿ ಇದಕ್ಕೊಂದು ಇತ್ಯರ್ಥ ಆಗ್ತಕ್ಕಂಥ ಪ್ರಯತ್ನನ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಒತ್ತಾಯನ ನಾವು ಮಾಡೋಕ್ಕೆ ಬಯಸ್ತಿದ್ದೀವಿ. ದನ ಕರು ಈಗೇನು ಮಳೆ ಬಂದಿದೆ, ಈ ಮಳೆ ಅವರು ಕೌಂಟ್ ಮಾಡ್ತಾಯಿದ್ದಾರೆ. ಈ ಮಳೆ ಯಾವುದೇ ಕಾರಣಕ್ಕೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಂಥ ರೀತಿಯಲ್ಲಿ ಈ ಮಳೆ ಇದೆ. ಈ ಮಳೆಯಿಂದ ನಮ್ಮಲ್ಲಿ ಉದ್ದು, ಹೆಸರು, ಸೋಯಾ ಈಗ ಬಿತ್ತರು ಆಗೋದಿಲ್ಲ. ಮತ್ತು ತೊಗರಿನೂ ಕೂಡ ನಾಳೆಯಿಂದ 5 ದಿನದಲ್ಲಿ ತೊಗರಿ ಬಿತ್ತರು ಕೂಡ ತೊಗರಿನೂ ಕೂಡ ಯಾವುದೇ ಕಾರಣಕ್ಕೂ ಪಾವದಾಣಿ ತೊಗರಿಯ ನಾಡಿನಲ್ಲಿರ್ತಕ್ಕಂಥ ತೊಗರಿಯ ನಾಡು ಬರಡಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಹಾಗಾಗಿರೋದ್ರಿಂದ ಸರ್ಕಾರ 1 ಎಕರೆಗೆ 50,000 ರೂಪಾಯಿ ಪರಿಹಾರನ ಕೊಡಬೇಕು. ಕಬ್ಬು ಬೆಳೆದಿದ್ದಾರೆ ಕಬ್ಬು ಬೆಳೆಗಾರರು 45,000 ಹೆಕ್ಟರ್. ಇವತ್ತು 45,000 ಹೆಕ್ಟರ್ಸ್ ಕಂಪ್ಲೀಟ್ ಕಬ್ಬನ್ನು ಇಳುವರಿನೂ ಕೂಡ ಬರಲಾರಂಥ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ. ಅದು ಮಳೆ ಕೊರತೆಯಿಂದ, ನೀರಿನ ಕೊರತೆಯಿಂದ ಇಂಥ ಸಮಸ್ಯೆ ಇದೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ತರಕ್ಕೆ ನಾವು ಬಯಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ನಾಳೆ ನಡೀತಕ್ಕಂಥ ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ಎಲ್ಲ ರೈತ ಸಂಘಟನೆಗಳು ಕೂಡ 20ನೇ ತಾರೀಕಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ SK ಮೂಲಕ ಈ ಒಂದು ಕಲಬುರಗಿ ಸ್ವಯಂ ಪ್ರೇರಿತವಾಗಿ ಬಂದಿಗೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀವಿ. ಎಲ್ಲ ಸಂಘಟನೆಯವರು ಕೂಡ ಮುಖಂಡರು ಕೂಡ ಅಧ್ಯಕ್ಷರವರು 1-2 ನಿಮಿಷ ಮಾತಾಡ್ತಾರೆ ಕನ್ನಡ ಪರ ಸಂಘಟನೆಯವರು ಅನ್ನುವಂಥ ವಿನಂತಿಯನ್ನು ಮಾಡೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಮಾತಾಡಿ ಸರ್. ಸಚಿನ್ ರೈತರಿಗೆ ಅನ್ಯಾಯ ಆಗ್ತಾ ಇದೆ. 7 ವರ್ಷ ನಿಲ್ಲಿಸಬೇಕು. ನಂಬರ್ 2 ಏನಾಗಿದೆ, ಈಗ ಬೆಳೆ ಕಟಾವಿನಲ್ಲಿ 0 ಪಾಯಿಂಟ್ ಅನ್ನು ತೋರಿಸಿರೋದ್ರಿಂದ ರೈತರು ಬೆಳೆ ವಿಮೆಯಿಂದ ವಂಚಿತರಾಗಿದ್ದಾರೆ. ಅದನ್ನು ಸರಿಯಾದ ರೀತಿ ತೆಲುಗು ಇನ್ಸೂರೆನ್ಸ್ ಕೊಡಿಸ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ನಂಬರ್ 3 ಏನು ಅಂತಂದರೆ, ಹಳೇದೇನಿತ್ತು ಬೆಳೆ ಪದ್ಧತಿ ವರ್ಷದ್ದು ಇದು ತೆಗಿತಕ್ಕಂಥ ಇಳುವರಿ ತೆಗಿತಕ್ಕಂಥದ್ದು ಆಯಾ ವರ್ಷದ್ದು, ಹಾಗಾಗಿ ಆ ಹಳೆಯ ಪದ್ಧತಿನೇ ಮುಂದುವರಿಸಬೇಕು ಅನ್ನೋದು ಮುಖ್ಯವಾಗಿರ್ತಕ್ಕಂಥ